ವಿದ್ಯಾರ್ಥಿಗಳೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಕಾಮರ್ಸಿಗೆ ರಿಲೇಟೆಡ್ ಜೊತೆಗೆ ಅಕೌಂಟೆನ್ಸಿಗೆ ರಿಲೇಟೆಡ್ ಆದಂತ ಒಂದು ಕೋರ್ಸ್, ಜೊತೆಗೆ ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೇಕಾಗಿರೋಂಥ ಒಂದು ಕೋರ್ಸು. ಆ ಕೋರ್ಸಿನ ಬಗ್ಗೆ ಇಲ್ಲ ಆ ಎಕ್ಸಾಮಿನ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅದ್ಯಾವುದು ಅಂದರೆ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ ಅಂತೇಳಿ CPA ಅಂತಲೂ ಕರೀತಾರೆ. ಇದು ಒಂದು ಟಾಪ್ ಸರ್ಟಿಫಿಕೇಟ್. ಅಕೌಂಟೆನ್ಸಿನಲ್ಲಿ ಒಂದು ಟಾಪೆಸ್ಟ್ ಸರ್ಟಿಫಿಕೇಟ್ ಇಲ್ಲ ಲೈಸೆನ್ಸ್ ಅಂತ ಬಂದರೆ ಈ CPA ಅಂತ ಹೇಳಿ ಕರೀತಾರೆ. ಯಾಕೆಂದರೆ 150ಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಲೈಸೆನ್ಸ್ ಹೋಲ್ಡರ್ಗೆ ತುಂಬ ಬೇಡಿಕೆ ಇರೋಂಥ ಒಂದು ಕೋರ್ಸ್ ಬಗ್ಗೆ ಇಲ್ಲ ಆ ಲೈಸೆನ್ಸ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಆ ಎಕ್ಸಾಮ್ ಬಗ್ಗೆ ಅಂತಲೂ ಬೇಕಾದ್ರೆ ಹೇಳ್ಬೋದು. ಒಂದು ಟಾಪ್ ಸರ್ಟಿಫಿಕೇಟ್ ಕೋರ್ಸ್. ಇದು ಒಂದು ಲೈಸೆನ್ಸ್ ಕ್ವಾಲಿಫಿಕೇಶನ್ ಫಾರ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಪ್ರೊಫೆಷನ್ ಇಂದ ಯುನೈಟೆಡ್ ಸ್ಟೇಟ್ಸ್, ಅಂದರೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಹೆಚ್ಚು ಬೇಡಿಕೆ ಇರೋ ಅಂತ ಒಂದು ಲೈಸೆನ್ಸಿನ ಬಗ್ಗೆ ಅಕೌಂಟೆನ್ಸಿಗೆ ರಿಲೇಟೆಡ್ ಆಗಿರೋಂಥ ಕೋರ್ಸ್ ಬಗ್ಗೆ ಎಕ್ಸಾಮ್ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ವಿ. ಅದೇ ಯುನೈಟೆಡ್ ಸ್ಟೇಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ ಅಂತ ಹೇಳಿ ಕರೀತಾರೆ. USCPA, ಯುನೈಟೆಡ್ ಸ್ಟೇಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್, USCPA ಅಂತಲೂ ಕರೀತಾರೆ. ಇದು ವರ್ಲ್ಡ್ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಇನ್ ಅಕೌಂಟೆನ್ಸಿ. ಅಕೌಂಟೆನ್ಸಿನಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಯಾವುದು ಅಂತ ಬಂದ್ರೆ USCPA ಅಂತ ಹೇಳಿ ಕರಿತೀವಿ. ಇದು ನಮ್ಮ ದೇಶದಲ್ಲಿ ಸಿಮಿಲರ್ ಟು CA, ಅಂದ್ರೆ ಈ CA ಕ್ವಾಲಿಫಿಕೇಶನ್ ನಮ್ಮ ಇಂಡಿಯಾದಲ್ಲಿ ಏನಿದೆ ಅದಕ್ಕೆ ಈಕ್ವಲೆಂಟು ಇಲ್ಲ ಸಿಮಿಲರ್ ಅಂತಾನು ಹೇಳ್ತಾರೆ. ಇದು ಯೂನಿವರ್ಸಿಟಿ ರೆಕಗ್ನೈಸ್ಡ್ ಅಂಡ್ ಗ್ಲೋಬಲ್ ಅಕ್ಸೆಪ್ಟೆಡ್ ಕ್ವಾಲಿಫಿಕೇಶನ್. ಯಾವುದು USCPA ಅಂತ ಹೇಳಿ ಕರಿತೀವಿ. ಆಸ್ ಎ ಸ್ಟ್ರಾಂಗ್ ನಾಲೆಡ್ಜ್ ಬೇಸ್ಡ್ USGAP ಮತ್ತೆ IFRS ಇವಕ್ಕೆಲ್ಲದಕ್ಕೂ ಈ ಸರ್ಟಿಫಿಕೇಟ್ ಹೋಲ್ಡರ್ಸ್ ಬೇಕಾಗ್ತಾರೆ. ಯುನೈಟೆಡ್ ಸ್ಟೇಟ್ ಅಲ್ಲಿ ಈ ಎಕ್ಸಾಮ್ನ ನೀವು ತಗೋಬೇಕಾಗ್ತದೆ. ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆನ್ಸ್ ಎಕ್ಸಾಮ್ ಯೂನಿಫಾರ್ಮ್ CPA ಅಂತ ಹೇಳಿ ಕರೀತಾರೆ. ವಿಚ್ ಇಸ್ ದ ಸೆಟ್ ಬೈ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆನ್ಸ್. ಅಂದ್ರೆ ಅಮೇರಿಕನ್ ಇನ್ಸ್ಟಿಟ್ಯೂಟ್ಗಳು ಈ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟ್ಸ್ನ ಈ ಎಕ್ಸಾಮ್ ಬಗ್ಗೆ ಈ ಸರ್ಟಿಫೈ ಮಾಡುವಂತ ಒಂದು ಕೋರ್ಸ್. ಇದು ಅಡ್ಮಿನಿಸ್ಟ್ರೇಟೆಡ್ ಬೈ ಎ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸ್ಟೇಟ್ ಬೋರ್ಡ್ಸ್ ಆಫ್ ಅಕೌಂಟೆನ್ಸಿ ಅಂತ ಹೇಳಿ ಬರುತ್ತೆ ಅಮೆರಿಕದಲ್ಲಿ. ಅವರು ನಡೆಸೋಂತ ಒಂದು ಇದು ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ ಅಂತೇಳಿ ಕ್ರೆಡೆನ್ಷಿಯಲ್ ಲೈಸೆನ್ಸ್, ಒಂದು ಲೈಸೆನ್ಸ್ ಕೊಡ್ತಾರೆ. ಇದು 55 ಸ್ಟೇಟ್ನ, ಅಂದ್ರೆ ಅಮೆರಿಕದಲ್ಲಿರೋಂಥ 55 ಸ್ಟೇಟ್ಗಳಲ್ಲವರು ಸಹ ಒಂದೊಂದು ಸ್ಟೇಟ್ ಅವರು ಒಂದೊಂದು ಕ್ರಿಟೀರಿಯಾ ಇಟ್ಕೊಂಡು ಈ USCPA ಎಕ್ಸಾಮ್ನ ಕಾಲ್ ಮಾಡ್ತಾರೆ. ನಿಮ್ಗೆ ಯಾವುದು ಸ್ಟೇಟ್ ಇಂದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಅಲ್ಲಿ ತಗೊಳ್ಳೋ ಅಂತ ಒಂದು ಪದ್ಧತಿನೂ ಇದೆ. ಲೈಸೆನ್ಸ್ ರಿಕ್ವೈರ್ಮೆಂಟ್ ಡಿಸೈನ್ ಟು ಎನ್ಶ್ಯೂರ್ ಓನ್ಲಿ ಕ್ವಾಲಿಫೈಡ್ ಇಂಡಿವಿಜುವಲ್ಸ್ ಬಿಕಮ್ ಲೈಸೆನ್ಸ್ಡ್. ಅಂದ್ರೆ ನಾವು ಹೇಳಿದ್ವಲ್ಲ, ಒಂದು ಕ್ವಾಲಿಫಿಕೇಶನ್ ಎಲ್ಲ ಇರಬೇಕಾಗ್ತದೆ. ಮೋಸ್ಟ್ ಡಿಮ್ಯಾಂಡ್ ಪ್ರೊಫೆಷನಲ್ ಡಿಗ್ರಿ ಇನ್ ದ ಫೀಲ್ಡ್ ಆಫ್ ಫೈನಾನ್ಸ್ ಅಂಡ್ ಮಿಡಲ್ ಈಸ್ಟ್ ಕಂಟ್ರೀಸ್. ಒಟ್ಟು ಈ ಲೈಸೆನ್ಸ್ ನ 180ಕ್ಕೂ ಹೆಚ್ಚು ಕಂಟ್ರೀಸ್ ಲೈಕ್ US, UK, ಯುರೋಪ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಅಂಡ್ ಮೆನಿ ಮೋರ್ ಕಂಟ್ರೀಸ್ ಈ ಲೈಸೆನ್ಸ್ಗೆ ಬೇಡಿಕೆ ಇದೆ. ಅಂತ ಕಡೆ ಎಲ್ಲ ಹ್ಯೂಜ್ ಸ್ಕೋಪ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಸ್ ವೆಲ್ ಆಸ್ ಇಂಡಿಯಾದಲ್ಲೂ ಇದೆ, ಬೇರೆ ದೇಶಗಳಲ್ಲೂ ಸಹ ಇದೆ. ಬೆಸ್ಟ್ ಅಪಾರ್ಚುನಿಟೀಸ್ ಟು ಕ್ರಿಯೇಟ್ ಇಂಟರ್ನ್ಯಾಷನಲ್ ಲೆವೆಲ್ ಫೀಲ್ಡ್ ಆಫ್ ಅಕೌಂಟಿಂಗ್ ಅಂಡ್ ಫೈನಾನ್ಸಿಂಗ್ ಅಲ್ಲಿ ತುಂಬಾ ಬೇಡಿಕೆ ಇರೋಂಥ ವರ್ಲ್ಡ್ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಇನ್ ಅಕೌಂಟಿಂಗ್. ನಾನು ಆಲ್ರೆಡಿ ಹೇಳಿದ್ದೀನಲ್ವಾ, ಯು ಕ್ಯಾನ್ ಮೆಂಬರ್ ಅಂದ್ರೆ ಈ AICPA ಅಂತ ಬರುತ್ತೆ, ಅವಾಗಲೇ ಹೇಳಿದ್ನಲ್ಲ, ಅದರಲ್ಲಿ ಒಂದು ಮೆಂಬರ್ಶಿಪ್ ಸಹ ನಿಮಗೆ ಸಿಗುತ್ತೆ. MNC ನಲ್ಲಿ ಪ್ರೊಫಿಷಿಯನ್ಸಿಯಲ್ಲಿ, USGAP ನಲ್ಲಿ. ಮತ್ತೆ ಇದು 4 ಪೇಪರ್ಸ್ ಇರುತ್ತೆ, ಎಲ್ಲ MCQ ಇರುತ್ತೆ. ಜೊತೆಗೆ ಟಾಸ್ಕ್ ಬೇಸ್ಡ್ ಸಿಮ್ಯುಲೇಷನ್ಸ್ ಅಂತೇಳಿ TBS ಎಕ್ಸಾಮಿನೇಷನ್ಸ್ ಅಂತ ಕರೀತಾರೆ. ಆ ತರದ್ದು ಕ್ವಶನ್ಸ್ ಇರುತ್ತೆ. ನೋ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಓವರ್ ಆಲ್ ರಿಸಲ್ಟ್ 55% ಬರಲೇಬೇಕು. ಈಸಿ ಅಂಡ್ ಪೇಪರ್ ವೇ ರೀಚ್ ಅಬ್ರಾಡ್ ವಿತ್ ವೈಟ್ ಕಾಲರ್ ಜಾಬ್ಸ್ ಅಂತಾನು ಹೇಳ್ತಾರೆ. ವೈಟ್ ಕಾಲರ್ ಜಾಬ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಆ ತರದ ಜಾಬ್ ಸಿಗುವಂತ ಒಂದು ಲೈಸೆನ್ಸ್ಡ್ ಕೋರ್ಸ್ ಎಕ್ಸಾಮ್ ಇದೆ. ಗ್ಲೋಬಲ್ CA ರೆಕಗ್ನೈಸ್ಡ್ 180 ಕಂಟ್ರೀಸ್. ಆಲ್ರೆಡಿ ಹೇಳಿದ್ದೀನಿ. 55 ಗ್ಲೋಬಲ್ ಪಾಸ್ ರೇಟ್ ಫಾರ್ ಆಲ್ ಪೇಪರ್ಸ್. ಅಂದ್ರೆ 4 ಪೇಪರ್ ಇರ್ತವೆ, 4 ಪೇಪರ್ನು 55% ಗಿಂತ ಜಾಸ್ತಿ ಬರಬೇಕು. ಅಪಿಯರ್ ಫಾರ್ ಈಚ್ ಪೇಪರ್ ವೆನ್ ಯು ಆರ್ ಪ್ರಿಪೇರ್ಡ್. ಅಂದ್ರೆ ಪ್ರಿಪೇರ್ ಆದ್ಮೇಲೆ ನೀವು ತಗೋಬೇಕು. ಕಂಪ್ಲೀಟ್ ಕೋರ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 12 months ಅಂತ ಹೇಳ್ತಾರೆ.
ಪರ್ಸ್ಯೂ ಅಲಾಂಗ್ ಸೈಡ್ ಫುಲ್ ಟೈಮ್ ಜಾಬ್ ಸಿಗ್ತದೆ. ಸ್ಟಾರ್ಟ್ ಆರ್ ಜಾಯಿನ್ ಯುವರ್ ಓನ್ ಬಿಸ್ನೆಸ್ ಬೇಕಾದ್ರೂ ನಾವು ಮಾಡ್ಕೋಬಹುದು. ಯಾಕೆ ಈ CPA ಮಾಡಬೇಕು ಅಂದ್ರೆ ಅರ್ನಿಂಗ್ ಪೊಟೆನ್ಷಿಯಲ್, ಅಂದ್ರೆ ಹೆಚ್ಚು ಸಂಪಾದನೆ ಮಾಡ್ಬೋದು, ತುಂಬಾ ಕ್ಯಾರಿಯರ್ ಅಪರ್ಚುನಿಟೀಸ್ ಇರುತ್ತೆ, ಫ್ಲೆಕ್ಸಿಬಲ್ ಇರುತ್ತೆ, ಸ್ಟೆಬಿಲಿಟಿ ಇರುತ್ತೆ, ಪ್ರೆಸ್ಟೇಜ್, ಒಂದು ಒಳ್ಳೆ ಪ್ರೆಸ್ಟೇಜ್. CPA ಸರ್ಟಿಫೈಡ್ ಹೋಲ್ಡರ್, ಲೈಸೆನ್ಸ್ ಹೋಲ್ಡರ್ ಅಂದ್ರೆ ಒಂದು ಒಳ್ಳೆ ಪ್ರೆಸ್ಟೇಜಿಯಸ್ ಪ್ರಶ್ನೆ ಅದು. ಅಂಡ್ ರೆಸ್ಪೆಕ್ಟ್ ಇರ್ತದೆ. ಇದಕ್ಕೆಲ್ಲ ಎಲಿಜಿಬಲ್ ಲೈಸೆನ್ಸ್ ಯಾವ ತರ ಇರುತ್ತೆ ಅಂದ್ರೆ 55 ಸ್ಟೇಟ್ಸ್, ನಾನು ಅವಾಗಲೇ ಹೇಳ್ದಂಗೆ USA 55 ಸ್ಟೇಟ್ಸ್ ಇರ್ತವೆ. ಅದರಲ್ಲಿ ಯಾವ್ದಾದ್ರು ಒಂದು ಸ್ಟೇಟ್ ಅಲ್ಲಿ ನಿಮ್ಗೆ ಯಾವ ಕ್ರೈಟೀರಿಯಾ ಅನುಕೂಲ ಆಗುತ್ತೆ ಅದರ ಮುಖಾಂತರ ನೀವು ತಗೋಬಹುದು. ಅಂದ್ರೆ ಇದು ತಗೋಬೇಕು ಅಂತಂದ್ರೆ ನೀವು ಮಾಸ್ಟರ್ ಡಿಗ್ರಿ ಮಾಡಿರ್ಬೇಕು ಕಾಮರ್ಸ್ ಅಲ್ಲಿ, ಅಕೌಂಟೆನ್ಸ್ ಆರ್ ಫೈನಾನ್ಸ್ ಅಲ್ಲಿ. ಯಾಕೆಂದ್ರೆ ಯಾರೇ ಎಕ್ಸಾಮ್ ತಗೋಬೇಕು ಅಂದ್ರೆ 120 ಕ್ರೆಡಿಟ್ ಸ್ಕೋರ್ ಅಂತ ಹೇಳಿ ಬರುತ್ತೆ. ಕ್ರೆಡಿಟ್ ಸ್ಕೋರ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ 1 ಇಯರ್ ಡಿಗ್ರಿ ಮಾಡಿದ್ರೆ 30 ಕ್ರೆಡಿಟ್ ಸ್ಕೋರು. ಅಂದ್ರೆ ನಾವು ನಮ್ಮ ಇಂಡಿಯಾದಲ್ಲಿ ಇರೋದೆಲ್ಲ 3 ಇಯರ್ಸ್ ಡಿಗ್ರಿ. 3 ಇಯರ್ಸ್ ಡಿಗ್ರಿ ಮಾಡಿದ್ರೆ ಎಷ್ಟು ಬರುತ್ತೆ? 90 ಕ್ರೆಡಿಟ್ ಸ್ಕೋರ್ ಬರುತ್ತೆ. ಅದು 120 ಇಂದ 150 ಒಳಗಡೆ ಇರಬೇಕು. ಅಂದ್ರೆ ಈಗ ಡಿಗ್ರಿ ಮುಗಿಸಿದ್ರೆ 90 ಕ್ರೆಡಿಟ್ಸ್ ಆಗುತ್ತೆ. ಮಾಸ್ಟರ್ ಡಿಗ್ರಿ 2 ವರ್ಷ ಮಾಡಿದ್ರೆ ಎಷ್ಟಾಗುತ್ತೆ? ಅಲ್ಲಿ 60 ಬರುತ್ತೆ. 90 ಪ್ಲಸ್ 60 150 ಕ್ರೆಡಿಟ್ಸ್ ಆಗುತ್ತೆ. ಹಂಗಾಗಿ ಡಿಗ್ರಿ ಆಗಿರೋರು ಬರೀಬಹುದು, ಇಲ್ಲ ಮಾಸ್ಟರ್ ಡಿಗ್ರಿಗೆ ಸೇರಿರೋರು ಅಂದ್ರೆ ಫಸ್ಟ್ ಇಯರ್ ಆಗಿದ್ರು ಫಸ್ಟ್ ಇಯರ್ ಮಾಸ್ಟರ್ ಡಿಗ್ರಿ ಇದ್ರು ಬರೀಬಹುದು. ಯಾಕೆಂದ್ರೆ 120 ಆಗುತ್ತೆ. 90 ಪ್ಲಸ್ 30 120 ಆಗುತ್ತೆ. 120 ಇಂದ 150 ಕ್ರೆಡಿಟ್ಸ್ ಇರಬೇಕು. ಕ್ರೆಡಿಟ್ ಸ್ಕೋರ್ ಇದ್ರೆ ಈ ಎಕ್ಸಾಮ್ ನ ಬರೀಬಹುದು. ಇಲ್ಲ ನಿಮ್ಮ ಕಾಲೇಜ್ ನ್ಯಾಕ್ A ಗ್ರೇಡ್ ಅಲ್ಲಿ ಇತ್ತು ಅಂದ್ರೆ ಪ್ಲಸ್ 30 ಬರುತ್ತೆ. ಅವಾಗ ನೀವು ಡಿಗ್ರಿ ಆಗಿದ್ಮೇಲೆ ಬರೀಬಹುದು. ಅರ್ಥ ಆಗ್ತಿದೆ ಅಂತ. 3 ವರ್ಷದ ಡಿಗ್ರಿ ಅಂದ್ರೆ 90 ಕ್ರೆಡಿಟ್ಸ್ ಬರುತ್ತೆ. ಸಪೋಸ್ ನೀವು ಓದಿದ ಕಾಲೇಜು ನ್ಯಾಕ್ A ಗ್ರೇಡ್ ಅಲ್ಲಿ ಇತ್ತು ಅಂದ್ರೆ ಪ್ಲಸ್ 30 ಅಂತ ಹೇಳಿ ಕೊಡ್ತಾರೆ. ಅವಾಗ 120 ಆಗುತ್ತೆ. ಅವಾಗ ನೀವು ಈ ಎಕ್ಸಾಮ್ ತಗೊಳಕ್ಕೆ ಲೈಸೆನ್ಸ್ಗೆ ಎಲಿಜಿಬಲ್ ಆಗ್ತೀರಿ. ನಾನು ಹೇಳ್ದಂಗೆ ಗ್ರಾಜುಯೇಟ್ ಇಲ್ಲ ಅಂಡರ್ ಗ್ರಾಜುಯೇಟ್ ಇದ್ರು ಆಯ್ತು, ಪೋಸ್ಟ್ ಗ್ರಾಜುಯೇಟ್ ಇರೋರು ಮಾಡಿರೋರು ಎಲ್ಲರೂ ತಗೋಬಹುದು. ಅದೇ ರೀತಿ ಜಾಬ್ ಪ್ರೊಫೈಲ್ಸ್ ಎಲ್ಲ ಯಾವ ತರ ಇದೆ ಅಂತಂದ್ರೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗ್ಬೋದು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಆಗ್ಬೋದು, ಈಕ್ವಿಟಿ ರಿಸರ್ಚ್ ಅನಾಲಿಸ್ಟ್, ಈ ತರದೆಲ್ಲ ಜಾಬ್ಸ್ ಮಾಡ್ಬೋದು. ಇಲ್ಲಿ ಏರಿಯಾ ಅಂತ ಬಂದಾಗ ಕಾರ್ಪೊರೇಟ್ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ಬೋದು, ಇನ್ವೆಸ್ಟ್ ಬ್ಯಾಂಕಿಂಗ್ ಅಲ್ಲಿ ಮಾಡ್ಬೋದು, ಅಶ್ಯೂರೆನ್ಸ್ ಅಂಡ್ ಆರ್ಟಿಸ್ಟ್ ಸರ್ವಿಸ್ ಅಲ್ಲಿ ಮಾಡ್ಬೋದು, ಇಂಟರ್ನಲ್ ಆಡಿಟಿಂಗ್ ಮಾಡ್ಬೋದು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಡ್ಬೋದು, ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಅಲ್ಲಿ ಮಾಡ್ಬೋದು, ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಮಾಡ್ಬೋದು, ಟ್ಯಾಕ್ಸ್ ಪ್ರಿಪರೇಷನ್ ಅಂಡ್ ಪ್ಲಾನಿಂಗ್ ಅಲ್ಲಿ ಮಾಡ್ಬೋದು. ಅದೇ ರೀತಿ ಇನ್ಕಮ್ ಟ್ಯಾಕ್ಸ್, ಈ ತರ ತುಂಬಾ ಕಾರ್ಪೊರೇಟ್ ಗವರ್ನೆನ್ಸ್ ಅಲ್ಲಿ ಈ ತರದೆಲ್ಲ ಕಡೆಲೂ ಈ ಜಾಬ್ ನ ಮಾಡ್ಬೋದು. ಇದ್ರ ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ 3 ಕೋರ್ ಎಕ್ಸಾಮ್ಸ್ ಅಂತ ಕರೀತಾರೆ. 3 ಕೋರ್ ಎಕ್ಸಾಮ್ಸ್ ಅಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ರಿಪೋರ್ಟಿಂಗ್ ಅಂತ ಇರುತ್ತೆ, FAR ಅಂತ ಕರೀತಾರೆ. ರೆಗ್ಯುಲೇಷನ್ ಅಂತ ಇರುತ್ತೆ, ಟ್ಯಾಕ್ಸ್ ಅಂಡ್ ಲಾದಲ್ಲಿ ಅದನ್ನ REG ಅಂತ ಕರೀತಾರೆ. ಆಡಿಟಿಂಗ್ ಅಂಡ್ ಅಟೆಸ್ಟೇಷನ್ ಅಂತ ಇರುತ್ತೆ, AUD ಅಂತ. ಇವು ಮೂರೂ ಕಂಪಲ್ಸರಿ ಸಬ್ಜೆಕ್ಟ್. ಅದ್ರ ಜೊತೆ ಒಂದು ಡಿಸಿಪ್ಲಿನ್ ಬೇಸ್ಡ್ ಎಕ್ಸಾಮ್ಸ್ ಅಂತ ತಗೋಬೇಕಾಗುತ್ತೆ. ಅದರಲ್ಲಿ 3 ಇರ್ತದೆ. 3ರಲ್ಲಿ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಬಿಸ್ನೆಸ್ ಅನಾಲಿಸಿಸ್ ಅಂಡ್ ರಿಪೋರ್ಟಿಂಗ್ ಆರ ತಗೋಬಹುದು, ಇಲ್ಲ ಇನ್ಫಾರ್ಮೇಶನ್ ಸಿಸ್ಟಮ್ ಅಂಡ್ ಕಂಟ್ರೋಲ್ ಅಂತ ಇರುತ್ತೆ, ಅದನ್ನ ಬೇಕಾದ್ರೂ ತಗೋಬಹುದು. ಟ್ಯಾಕ್ಸ್ ಕಂಪ್ಲೇಂಟ್ಸ್ ಅಂಡ್ ಪ್ಲಾನಿಂಗ್ ಅಂತ ಇರುತ್ತೆ. ಈ 3ರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಡಿಸಿಪ್ಲಿನ್ ಬೇಸ್ಡ್ ಎಕ್ಸಾಮ್ ತಗೋಬೇಕು. ಅದೇ ರೀತಿ ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ 3 ತಗೊಳ್ಳಬೇಕು. ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ರಿಪೋರ್ಟಿಂಗ್, ರೆಗ್ಯುಲೇಷನ್, ಆಡಿಟಿಂಗ್ ಅಂಡ್ ಅಟೆಸ್ಟೇಷನ್, ಅವು 3 ತಗೊಳ್ಳೇಬೇಕಾಗ್ತದೆ. ಎಕ್ಸಾಮ್ ಡ್ಯೂರೇಷನ್ ಬಂದು 4 ಪೇಪರ್ಗೂ ಸಹ 4 ಅವರ್ಸ್ ಇದ್ದೇ ಇರುತ್ತೆ. 4 ಪೇಪರ್ಸ್ ನೀವು ಬರೀಬೇಕಾಗುತ್ತೆ. 4 ಪೇಪರ್ಸ್ಗೂ ಒಂದೊಂದು ಪೇಪರ್ಗೂ 4 ಅವರ್ಸ್ ಇರುತ್ತೆ. ಆಡಿಟಿಂಗ್ ಅಂಡ್ ಅಟೆಸ್ಟೇಷನ್ಗೂ ಅಷ್ಟೇ ಹೇಳಿದ್ನಲ್ಲ, 50 MCQ ಕ್ವಶನ್ಸ್, 50 TBS 50% ಇರುತ್ತೆ. ಅಂದ್ರೆ ಟಾಸ್ಕ್ ಬೇಸ್ಡ್ ಸ್ಟಿಮ್ಯುಲೇಷನ್ಸ್ ಅಂತ ಕರಿತೀವಿ. ಅದೇ ರೀತಿ ಫೈನಾನ್ಷಿಯಲ್ ಅಕೌಂಟಿಂಗ್ ರಿಪೋರ್ಟಿಂಗ್ ಅಲ್ಲೂ ಅಷ್ಟೇ 50% MCQ, 50% TBS. ರೆಗ್ಯುಲೇಷನ್ ಅಲ್ಲೂ 50% MCQ ಅಂಡ್ 50% TBS ಇರುತ್ತೆ. ಬಿಸ್ನೆಸ್ ಎನ್ವೈರನ್ಮೆಂಟ್ ಎಲ್ಲ ಕಾನ್ಸೆಪ್ಟ್ ಅಂತ ಏನಾರ ತಗೊಂಡ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಅದೇ 50% ಇರುತ್ತೆ. 35% TBS, 15% ರೈಟಿಂಗ್. ಇಲ್ಲಿ ಟೋಟಲ್ 4 ಅವರ್ಸ್ ಅಲ್ಲಿ ನಿಮಗೆ ಮಧ್ಯ ಗ್ಯಾಪ್ ಸಿಗುತ್ತೆ. ಫಸ್ಟ್ MCQ ಬರ್ತ್ ಟೆಸ್ಟ್ ಮುಗಿದ ತಕ್ಷಣ ಬ್ರೇಕ್ ಸಿಗುತ್ತೆ. ಆ ಬ್ರೇಕ್ ತಗೋಬಹುದು. ಸೆಕೆಂಡ್ MCQ ಟೆಸ್ಟ್ ಬರೀಬಹುದು, ಮತ್ತೆ ಬ್ರೇಕ್ ಸಿಗುತ್ತೆ. ಯಾಕಂದ್ರೆ ಇದು 4 ಅವರ್ಸ್ ಎಕ್ಸಾಮ್ ಇರೋದ್ರಿಂದ ನಿಮ್ಗೆ ಮಧ್ಯ ಬ್ರೇಕ್ ಸಿಗೋ ಅಂತ ಒಂದು ಅವಕಾಶನೂ ಕೊಟ್ಟಿದ್ದಾರೆ. ಮತ್ತೆ ಇದ್ರ ಸ್ಟ್ರಕ್ಚರ್ ಎಲ್ಲ ಹೇಳಿದ್ವಲ್ಲ, ಟ್ಯಾಬ್ಲೆಟ್ಸ್, ಅದೇ ಫಸ್ಟ್ 50% MCQ ಇರುತ್ತೆ, 50% TBS ಇರುತ್ತೆ. ಈ ತರದೆಲ್ಲ ಒಟ್ಟು 8 ಟಾಸ್ಕ್ಸ್ ಅಂತ ಹೇಳಿ ಕರೀತಾರೆ. ಫೀಸ್ ಬಂದು ಅಂದ್ರೆ ಈಗ ನೀವು
ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ $250 ಇರುತ್ತೆ. ಅಂದ್ರೆ ನಮ್ಮ ಇಂಡಿಯನ್ ಇದರಲ್ಲಿ 20,000 ಅಂತ ಹೇಳಿ ಕರೀತಾರೆ. ಅದೇ ರೀತಿ NASBA ಎವ್ಯಾಲ್ಯೂಯೇಷನ್ ಫೀಸ್ ಅಂತ ಇರುತ್ತೆ, ಅದು $250 ಇರುತ್ತೆ. ಅಂದ್ರೆ ಇಂಡಿಯನ್ ಅಲ್ಲಿ 20,000 ಬರುತ್ತೆ. ಎಕ್ಸಾಮಿನೇಷನ್ ಫೀಸ್ ಬಂದು $1,000 ಇರುತ್ತೆ. ಟೋಟಲ್ ಅದು 80,000 ಆಗುತ್ತೆ ಇಂಡಿಯನ್ ಅಲ್ಲಿ. ಟೆಸ್ಟಿಂಗ್ ಫೀಸ್ ಅಂತ ಬರುತ್ತೆ $1,500. ಇಂಡಿಯನ್ ರುಪೀಸ್ ನಲ್ಲಿ 1,20,000 ಆಗುತ್ತೆ. ಟೋಟಲ್ ಅಪ್ರಾಕ್ಸಿಮೇಟೆಡ್ ಫೀಸ್ ಅಂತ ಬಂದ್ರೆ 2,40,000 ಬೇಕು. ಈ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಬೇಕು ಅಂದ್ರೆ 2,40,000 ಬೇಕಾಗ್ತದೆ. ಯಾಕೆಂದ್ರೆ ಇದು ಒಂದು ಪಾಸಿಂಗ್ ಸ್ಕೋರ್ ಬಂದು 75 ಬರಲೇಬೇಕು, ಹೈಯೆಸ್ಟ್ ಸ್ಕೋರು ಆ ಥರದಲ್ಲಿ ಇರುತ್ತೆ. ಪರ್ಸೆಂಟೇಜ್ ಮಾಡಿರ್ತಾರೆ, ಆ ಪರ್ಸೆಂಟೇಜ್ 55%ಗಿಂತ ಜಾಸ್ತಿ ಮಾಡ್ಕೊಂಡಿದ್ರು ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಎಕ್ಸಾಮ್ ಸೆಂಟರ್ಸ್ ಎಲ್ಲ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಬೆಂಗಳೂರು ಇದೆ, ಕಲ್ಕಟ್ಟ, ಚೆನ್ನೈ, ಹೈದರಾಬಾದು, ನ್ಯೂ ಡೆಲ್ಲಿ, ಟ್ರಿವೆಂಡ್ರಮ್ ಇಂಥ ಕಡೆಯಲ್ಲಿ ನಮ್ಮ ಇಂಡಿಯಾದಲ್ಲಿ ಎಕ್ಸಾಮ್ ಸೆಂಟರ್ಸ್ನ ಕೊಟ್ಟಿದ್ದಾರೆ. ಈ ಎಕ್ಸಾಮ್ನ ನಡೆಸೋ ಅಂಥದ್ದು 3 ಸ್ಟೇಜಲ್ಲಿ ಪಾರ್ಟ್ನರ್ಸ್ ಅಂದ್ರೆ ಅಂದ್ರೆ ಅದನ್ನ ಕ್ಯಾಟಗರಿ ಥರದಲ್ಲಿ ಮಾಡ್ಕೊಂಡಿದ್ದಾರೆ. AICPA ಅಂತ ಒಂದು ಸ್ಟೇಜ್ ಬರುತ್ತೆ, NASBA ಅಂತ ಒಂದು ಸ್ಟೇಜು, ಪ್ರೊಮೆಟ್ರಿಕ್ ಅಂತ ಹೇಳಿ ಒಂದು ಸ್ಟೇಜು. ಈ ಥರ 3 ಸ್ಟೇಜ್ ಅವರು ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ AICPA ಅಂದರೆ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟ್ಸ್ ಅಂತೇಳಿ, ಇವ್ರು ಏನು ಮಾಡ್ತಾರೆ, ಪ್ರೊವೈಡ್ಸ್ ಎ ಮೆಂಬರ್ಸ್ ರಿಸೋರ್ಸಸ್, ಇನ್ಫಾರ್ಮೇಷನ್, ಲೀಡರ್ಶಿಪ್, ಎನೇಬಲ್ ದೆಮ್ ಪ್ರೊವೈಡ್ ದ ವ್ಯಾಲ್ಯೂಬಲ್ ಸರ್ವಿಸ್. ಅಂದರೆ ಈಗ ಯಾರು ಎಕ್ಸಾಮ್ ತಗೊತಾರೆ ಅವ್ರಿಗೆಲ್ಲ ಡೀಟೇಲ್ಸ್ ಕೊಡೋದಿರ್ಬೋದು, ಅವ್ರಿಗೆ ಏನೇನು ಬೇಕು ಪ್ರೊವೈಡ್ ಮಾಡ್ತಾರೆ, ವ್ಯಾಲ್ಯೂ ಸರ್ವಿಸಸ್ಸು, ಮತ್ತು ಯೂನಿಫಾರ್ಮ್ CPA ಎಕ್ಸಾಮಿನೇಷನ್ ನಡೆಸೋದಕ್ಕೆ. ಇದರೆಲ್ಲ ಕಂಟೆಂಟ್ ಎಕ್ಸಾಮಿನೇಷನ್ದು ಪ್ರಿಪೇರ್ಸ್ ಎಕ್ಸಾಮಿನೇಷನ್ಸು, ಕ್ವಶನ್ಸು, ಈ ಥರ ಎಲ್ಲ ರೆಡಿ ಮಾಡೋದೆಲ್ಲ ಇವ್ರ ಕೆಲಸ. ಅಮೆರಿಕನ್ ಇನ್ಸ್ಟಿಟ್ಯೂಟ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟ್ಸ್ ಅವರು ಅವ್ರ ಪೇಪರ್ನ ರೆಡಿ ಮಾಡೋದೆಲ್ಲ ಮಾಡ್ತಾರೆ. ಅದೇ ರೀತಿ ನ್ಯಾಷನಲ್ ಅಸೋಸಿಯೇಷನ್ ಸ್ಟೇಟ್ ಬೋರ್ಡ್ ಅಕೌಂಟೆನ್ಸಿ ಅಂತ ಬರುತ್ತೆ. ಇವ್ರು ಏನು ಮಾಡ್ತಾರೆ, ಡಿಸಿಷನ್ ಅಂದರೆ ಈಗ ಯಾರು ಕೂತ್ಕೋಬೋದು ಅಂದ್ರೆ ಹೇಳಿದ್ನಲ್ಲ 120 ಕ್ರೆಡಿಟ್ಸ್ ಇರಬೇಕು, ಅವ್ರ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದಿರ್ಬೋದು, ಯಾರ್ಯಾರೆಲ್ಲ ಎಕ್ಸಾಮ್ ಬರಿಬೋದು, ಯಾರು ಎಲಿಜಿಬಲ್ ಇದ್ದಾರೆ ಅದನ್ನೆಲ್ಲ ಚೆಕ್ ಮಾಡೋ ಅಂಥದ್ದು ಈ NASBAಗೆ ಬರುತ್ತೆ. ಅದೇ ರೀತಿ ಪ್ರೊಮೆಟ್ರಿಕ್ ಅವ್ರದ್ದು ಏನಂದ್ರೆ ಒಂದು ಡೆಲಿವರಿ ಆಫ್ ಎಕ್ಸಾಮ್ಸ್, ಅಪ್ರೂವ್ಡ್ ಟೆಸ್ಟ್ ಸೆಂಟರ್ಸ್. ಈಗ ಯಾರ್ಯಾರು ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ಟೆಸ್ಟ್ ಸೆಂಟರ್ ಕೊಡೋದು, ಶೆಡ್ಯೂಲ್ ಮಾಡೋದು, ಟೆಸ್ಟ್ ಅಪಾಯಿಂಟ್ಮೆಂಟ್ಸ್ ಕೊಡೋದು, ಅಡ್ಮಿನಿಸ್ಟ್ರೇಷನ್ನು, ರಿಟರ್ನಿಂಗ್ ರಿಸಲ್ಟ್ಸು, ಈ ಥರ ಕೊಡೋದೆಲ್ಲ ಈ ಪ್ರೊಮೆಟ್ರಿಕ್ ಅವರು ಮಾಡ್ತಾರೆ. ಟೈಮ್ ಫ್ರೇಮ್ ಅಂತಂದರೆ ಈಚ್ ಸೆಕ್ಷನ್ ಈಸ್ ಟೇಕನ್ ಸಪ್ರೇಟ್ಲಿ. ಅಂದರೆ ಒಂದೊಂದು ಸೆಕ್ಷನ್ನು ಒಂದೊಂದು ಪೇಪರು 4 ಅವರ್ಸು, ಟೋಟಲ್ ಎಷ್ಟಾಗುತ್ತೆ 16 ಅವರ್ಸ್ ಆಗುತ್ತೆ. ನೀವು ಈ 4 ಪೇಪರ್ಸ್ನ ಒಂದೇ ಸಲ ಮಾಡಬೇಕು ಅಂತ ಏನಿಲ್ಲ, 18 ಮಂತ್ಸ್ ಟೈಮ್ ಕೊಡ್ತಾರೆ. ಆ 18 ಮಂತ್ಸ್ ಟೈಮಲ್ಲಿ ನೀವು ಈ 4 ಪೇಪರ್ಸ್ನು ಕ್ಲಿಯರ್ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಅಂತ ಹೇಳಿ ಲೈಸೆನ್ಸ್ ಸರ್ಟಿಫಿಕೇಟ್ ಸಿಗುತ್ತೆ. ಟೆಸ್ಟ್ ವಿಂಡೋಸ್ ಯಾವ ಥರ ಇರುತ್ತೆ ಅಂದರೆ ಟೈಮಿಂಗ್ಸ್ ಯಾವ ಥರ ಇರುತ್ತೆ ಅಂದರೆ ಇಲ್ಲಿ ಕ್ವಾರ್ಟರ್ಸಲ್ಲಿ ಮಾಡಿದ್ದಾರೆ. ಜನವರಿ 1ರಿಂದ ಮಾರ್ಚ್ 10 ಒಂದು ಕ್ವಾರ್ಟರ್ ಅಂತ ನಡೆಯುತ್ತೆ. ಅವಾಗ ಬೇಕಾದ್ರೆ ನೀವು ಒಂದು ಪೇಪರ್ ತಗೋಬೋದು, ಯಾವಾಗ ಬೇಕಾದ್ರೂ ತಗೋಬೋದು. ಈ ಟೈಮ್ಗಳಲ್ಲಿ ಎಕ್ಸಾಮ್ ನಡೀತಿರುತ್ತೆ. ಏಪ್ರಿಲ್ 1ರಿಂದ ಜೂನ್ 10ವರೆಗೂ, ಜುಲೈ 1ರಿಂದ ಸೆಪ್ಟೆಂಬರ್ 10ವರೆಗೂ, ಅಕ್ಟೋಬರ್ 1ರಿಂದ ಡಿಸೆಂಬರ್ 10, ಈ ಸ್ಲ್ಯಾಬ್ಗಳ ಡೇಟ್ಗಳಲ್ಲಿ ಎಕ್ಸಾಮ್ ನಡೀತಾ ಇರುತ್ತೆ. ನಿಮಗೆ ಯಾವ ಪೇಪರ್ ಬೇಕು, ಯಾವಾಗ ನೀವು ಪ್ರಿಪೇರ್ ಆಗಿದ್ದೀರಾ, ಯಾವ ಪೇಪರಿಂದ ಪ್ರಿಪೇರ್ ಆಗಿದ್ದೀರಾ ಆ ಪೇಪರ್ನ ತಗೋಬೋದು. ಒಟ್ಟಲ್ಲಿ ನೆನಪಿರಲಿ 4 ಪೇಪರ್ಸ್ನ ನೀವು ಏನು ಮಾಡಬೇಕು, 18 ಮಂತ್ಸ್ ಒಳಗೆ ಕಂಪ್ಲೀಟ್ ಮಾಡಬೇಕು ಈ 4 ಪೇಪರ್ಸ್ನ. ಎಕ್ಸಾಮ್ ಪ್ರೋಸೆಸ್ ಎಲ್ಲ ಯಾವ ಥರ ಇರುತ್ತೆ ಅಂದರೆ ಫಸ್ಟು ಅಪ್ಲೈ ಮಾಡಬೇಕಾಗುತ್ತೆ ಎಕ್ಸಾಮ್ನು, ಕಂಪ್ಲೀಟ್ ಪೇಮೆಂಟ್ ಮಾಡಬೇಕಾಗುತ್ತಂತೆ, ರಿವ್ಯೂ ದ ಟ್ಯುಟೋರಿಯಲ್ಲು ಮತ್ತು ಸ್ಯಾಂಪಲ್ ಟೆಸ್ಟು, ಮತ್ತು ರಿಸೀವ್ ಯುವರ್ ನೋಟಿಸು ಶೆಡ್ಯೂಲ್ ಮಾಡಬೇಕು, ಶೆಡ್ಯೂಲ್ ಯುವರ್ ಎಕ್ಸಾಮಿನೇಷನ್ನು, ಟೇಕ್ ಯುವರ್ ಎಕ್ಸಾಮಿನೇಷನ್ಸು, ರಿಸೀವ್ ಯುವರ್ ಸ್ಕೋರ್ ರಿಪೋರ್ಟ್, ಈ ಥರದ್ದೆಲ್ಲ ಪ್ರೋಸೆಸ್ ಇರುತ್ತೆ. ವ್ಯಾಲಿಡೇಷನ್ ನಾನು ಹೇಳಿದ್ನಲ್ಲ 6 ಮಂತ್ಸ್ NTS ವ್ಯಾಲಿಡೇಟ್ ಮಾಡುತ್ತೆ. ಆ ಮಾಡಿ ಪೀರಿಯಡ್ ಕೊಡ್ತಾರೆ. 90 ಡೇಸಲ್ಲಿ ಅಪ್ಲಿಕೇಶನ್ ಡೇಟ್ ಬರುತ್ತೆ. ಆ 9 ಮಂತ್ಸಲ್ಲಿ NTS ಇಶ್ಯೂ ಡೇಟ್ ಕೊಡ್ತಾರೆ. ಅದೇ ರೀತಿ 12 ಮಂತ್ಸಲ್ಲಿ ಆ ಇಶ್ಯೂ ಡೇಟ್ನ NTS ಕಂಪ್ಲೀಟ್ ಮಾಡ್ಕೊತಾ ಹೋಗುತ್ತೆ. ಇಷ್ಟು ಪ್ರೋಸೆಸ್ಸು ಈ USCPA ಅಂದರೆ. ಇದರಿಂದ ತುಂಬ ಅಂದರೆ ನೀವು ಹೇಳಿದ್ನಲ್ಲ 180ಕ್ಕೂ ಹೆಚ್ಚು ದೇಶಗಳಲ್ಲಿ ನೀವು ಅಕೌಂಟೆನ್ಸಿ ಅಂದರೆ ಲೈಸೆನ್ಸ್ ಹೋಲ್ಡರ್ ಆಗಿ ಅಕೌಂಟೆನ್ಸಿ ಇದರಲ್ಲಿ ನೀವು ಕೆಲಸ ಮಾಡ್ಬೋದು. ಇದು ಒಂದು ಉತ್ತಮವಾದ ಅಂದರೆ ತುಂಬ ಬೇಡಿಕೆ ಇರೋದು ಟಾಪ್ ಸರ್ಟಿಫಿಕೇಟ್ ಲೈಸೆನ್ಸ್ಡ್ ಕೋರ್ಸ್. ಅಂದರೆ ಈ ಲೈಸೆನ್ಸ್ ನೀವು ತೊಗೊಂಡಿದ್ದೀರಾ ಅಂದರೆ ಇಂಡಿಯಾದಲ್ಲೂ ಬೇಡಿಕೆ ಇದೆ. ಇಂಡಿಯಾದಲ್ಲಿರೋ ಅಂಥ ಅಮೆರಿಕನ್ ಕಂಪ್ನಿಯವರು ಇವ್ರನ್ನೆಲ್ಲ ಜಾಬ್ಸ್ಗೆ ಕೊಡ್ತಾರೆ. ಯಾಕೆಂದರೆ ಅವ್ರಿಗೆ ಅಮೆರಿಕನ್ ಅಕೌಂಟೆನ್ಸಿ ಬಗ್ಗೆ ಎಲ್ಲ ಬೇಕಾಗಂಥದ್ದು. ಹಂಗಾಗಿ ಇಂಡಿಯನ್ಸ್ಗೆ ಈ ಕೋರ್ಸ್ ಮಾಡಿರೋರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಸಿಗುತ್ತೆ. ಜೊತೆಗೆ ಮೊದಲು ಈ ಎಕ್ಸಾಮು
ಅಮೆರಿಕಾದಲ್ಲಿ ಮತ್ತೆ ದುಬೈ ಅಂತ ಕಡೆ ನಡೀತಾ ಇತ್ತು. ಈಗ 2021 ಇಂದ ಇಂಡಿಯಾದಲ್ಲೇ ಈ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಿದ್ದಾರೆ. ಅದು ಒಂದು ಅನುಕೂಲ ಇದೆ. ಒಟ್ಟು ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕು ಅಂದ್ರೆ 4 ಪೇಪರ್ ಕ್ಲಿಯರ್ ಮಾಡ್ಬೇಕು. 4 ಪೇಪರ್ಸ್ ನ 18 ಮಂತ್ಸ್ ಅಂದ್ರೆ 1.5 ವರ್ಷದೊಳಗೆ ನೀವು ಆ 4 ಪೇಪರ್ಸ್ ನ ಯಾವಾಗ ಬೇಕಾದ್ರೂ ಕ್ಲಿಯರ್ ಮಾಡ್ಬೋದು. ಕ್ಲಿಯರ್ ಮಾಡಿದ್ಮೇಲೆ ನಿಮ್ಗೆ ಲೈಸೆನ್ಸ್ ಸಿಗುತ್ತೆ. ಆ ಲೈಸೆನ್ಸ್ ಸಿಕ್ಕಿದ್ರೆ 180ಕ್ಕೂ ಹೆಚ್ಚು ದೇಶಗಳಲ್ಲಿ ಹೋಗಿ ನೀವು ಕೆಲಸ ಮಾಡ್ಬೋದು. ನಮ್ಮ ದೇಶದಲ್ಲೂ ಮಾಡ್ಬೋದು. ಈ ಫಾರಿನ್ ಕಂಪ್ನೀಸ್ಗಳಲ್ಲಿ ಈ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಒಂದು ಪದ್ಧತಿ ಇದೆ. ಯಾರೆಲ್ಲ ಅಕೌಂಟೆನ್ಸಿ ಅವರು ಇದ್ದೀವಿ ಅವರು ಹೀಗೆ ಯೂಸ್ ಆಗೋಂಥ ಕೋರ್ಸು, ಅವರು ಈ ಎಕ್ಸಾಮ್ನ ಬರೀಬೋದು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಷನಲ್ ಚಾನಲು. ಮುಂದಿನ ಎಜುಕೇಷನಲ್ ಮಾಹಿತಿ ಬಗ್ಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.